ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮಿತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಸೊ ನಾನಿವತ್ತು ಕರೆಕ್ಟಾಗಿ 3:30 ಎದ್ದಿದ್ದೀನಿ. ಏನಂದರೆ ಇವತ್ತು ಆ್ಯಕ್ಚುಲಿ ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಆ್ಯಕ್ಚುಲಿ ನಾವು ಒಂದು 2-3 ಸಲ ಹೋಗಿದ್ದೀವಿ ಊಟಿಗೆ. ಸೊ ಇನ್ನೂ ಕೂನೂರು ಅಂತ, ಊಟಿಯಿಂದ ನೆಕ್ಸ್ಟ್ ಕೂನೂರು ಅಂತ, ಅಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಇನ್ನೂ ಅಂದರೆ ಸ್ವಲ್ಪ ಡೀಟೇಲಾಗಿ ಹೇಳಬೇಕು ಅಂದರೆ, ಹೋಗಬೇಕು ಅಂದರೆ ಇವಾಗ ಪಾಸ್ ತೊಗೋಬೇಕಾ ಬೇಡವಾ, ನಾನು ಬ್ಯಾಗ್ ಪ್ಯಾಕಿಂಗ್ ಏನೇನು ಮಾಡಿದ್ದೀನಿ ಎಲ್ಲ ನಿಮ್ಗೆ ಹೇಳಬೇಕು ಆ್ಯಕ್ಚುಲಿ. ಬನ್ನಿ ನೋಡೋಣ. ಓಕೆ, ಐ ಆಮ್ ಬ್ಯಾಕ್. ನಂದು ರೆಡಿ ಆಯಿತು. ಸೊ ನಾನು ಹಾಕಿರೋದು ಕುರ್ತಿಯಲ್ಲಿ ಕಾರ್ಡ್ ಸೆಟ್ ತೊಗೊಂಡಿದ್ದೀನಿ. ಜೊತೆಗೆ ನಂದೆಲ್ಲ ಪ್ಯಾಕಿಂಗ್ ರೆಡಿಯಾಗಿದೆ. ಸೊ ನಾನೇನು ಸ್ಪೆಷಲಾಗಿ ಪ್ಯಾಕ್ ಮಾಡಿಲ್ಲ. ಓಕೆ, ನಾನು ಸ್ಪೆಷಲಾಗಿ ಪ್ಯಾಕ್ ಮಾಡಿಲ್ಲ. ಲೈಕ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಪ್ಯಾರಾಸಿಟಮೋಲ್ ಮತ್ತು ಆ್ಯಸಿಡಿಟಿ ಟ್ಯಾಬ್ಲೆಟ್ಸು. ಸೊ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ತುಂಬ ಜನ ವೀಡಿಯೋಸ್ ನೋಡಿ ಆಮೇಲೆ ಕೇಳ್ತೀರಾ ನಿಮ್ಮ ಲಿಪ್ಸ್ಟಿಕ್ ಶೇಡ್ ಯಾವುದು ಅಂತ. ನಂದು H&G ಕಲರ್ ರೆವಲ್ಯೂಷನ್ ಅವ್ರದ್ದು. ಅದರಲ್ಲಿ ನ್ಯೂಡ್ ಶೇಡ್, ಎಕ್ಸಾಕ್ಟ್ ಶೇಡ್ ಹೇಳ್ಬಿಡ್ತೀನಿ ನಿಮಗೆ. ಏನಿದೆ ಓಕೆ, ಸಿಕ್ತು. ಬ್ಲೆಂಡ್ ನ್ಯೂಡ್ B20. ಸೊ ಇದು ನನ್ನ ಶೇಡ್. ಇದು ಬಂದು MRP 525 ಇದೆ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಮ್ಯಾಟ್ ಅಂತ ಏನಿಲ್ಲ, ಹೋಗುತ್ತೆ, ಸ್ವಲ್ಪ ಟೈಮ್ ತೊಗೊಳತ್ತೆ ಹೋಗೋಕ್ಕೆ. ಸೊ ನೀರು ಕುಡಿದ್ರೆ ಅದು ಇದು ಅಂತಂದರೆ ಹೋಗುತ್ತೆ ಆ್ಯಕ್ಚುಲಿ. ಇನ್ನೊಂದು ಪಾಸ್ ಬಗ್ಗೆ ಹೇಳ್ತಾ ಇದ್ದೆ. ಪಾಸ್ ಏನಂದರೆ ನಾವು ಆ್ಯಕ್ಚುಲಿ ಫಸ್ಟ್ ಕೊಡೈಕೆನಾಲ್ಗೆ ಪಾಸ್ ತೊಗೊಂಡಿದ್ದು. ಆಮೇಲೆ ಫ್ರೆಂಡ್ಸ್ ಯಾರೋ ಹೋಗಿ ಹೇಳಿದ್ರಿಂದ ಅಲ್ಲಿ ವೆದರ್ ಚೆನ್ನಾಗಿಲ್ಲ, ತುಂಬ ಸೆಕೆ ಇದೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಕೊಡೈಕೆನಾಲ್ ಕ್ಯಾನ್ಸಲ್ ಮಾಡಿ ಊಟಿಯಲ್ಲೇ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಲೈಕ್ ಊಟಿಯಲ್ಲಿ ಲ್ಯಾಮ್ ರಾಕ್ ಅದು ಇದು ಅಂತ ಇನ್ನೊಂದು ಸ್ವಲ್ಪ ಪ್ಲೇಸ್ಗಳಿದೆ. ಅದೆಲ್ಲ ನಾನು ಹೋಗಿಲ್ಲ. ನಾವು ಹೋಗಿರೋದು ನಾರ್ಮಲಾಗಿ ಈ ಬೋಟ್ ಹೌಸು, ಬೊಟಾನಿಕಲ್ ಗಾರ್ಡನ್ನು, ದೊಡ್ಡ ಬೆಟ್ಟ, ಅವೀವೋ, ಜೊತೆಗೆ ಪೈಕಾರ ಫಾಲ್ಸು. ಸೊ ಅದು ಬಿಟ್ಟು ನೀಲಗಿರಿ ಟ್ರೀಸ್ದು ಫಾರೆಸ್ಟು. ಸೊ ಈ ಥರ ಲೋಕಲ್ ಪ್ಲೇಸಸ್ ಏನೇನಿದೆ ಅದೆಲ್ಲದಕ್ಕೂ ವಿಸಿಟ್ ಮಾಡಿದ್ದೀವಿ. ಅದು ಬಿಟ್ಟು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಊಟಿಗೆ ಹೋಗ್ತಿರೋದು ಆ್ಯಕ್ಚುಲಿ. ನೋಡೋಣ ಏನೇನು ಸಿಗುತ್ತೆ, ಏನೇನು ಎಕ್ಸ್ಪ್ಲೋರ್ ಮಾಡೋದ ಅಂತ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಇವಾಗಿದ್ದು ರೆಡಿ ಆಗ್ತಿದ್ದಾರೆ. ಅವರು ರೆಡಿಯಾಗಿ ಎಲ್ಲ ಆದಮೇಲೆ ಹೊರಡಬೇಕು. ಓಕೆ, ಜರ್ನಿ ಶುರು ಆಯಿತು. ಸೊ ರೆಡಿ ಆದ್ವಿ. ನಾನು 3:30ಗೆ ರೆಡಿಯಾಗಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಇವಾಗಿದ್ದು, ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟು ಕರೆಕ್ಟಾಗಿ 5:10. ಸೊ ಇವಾಗ ಹೊರಡ್ತಿದ್ದೀವಿ. ಸೊ ಇನ್ನೇನು ಜರ್ನಿ ಶುರು ಆಗುತ್ತೆ. ಸೊ ಹೊರಡ್ತಾ ಹೇಳ್ತೀನಿ. ಓಕೆ, ನಮ್ಮ ಜರ್ನಿ ಶುರು ಆಗಿದೆ. ಇವಾಗ ಹೊರಡ್ತಿದ್ದೀವಿ. ಇನ್ನೇನು ರಿಂಗ್ ರೋಡ್ ಟಚ್ ಆದ್ವಿ. ಸೊ ಇವಾಗ ಆಲ್ಮೋಸ್ಟ್ 5:15 ಟೈಮು. ನೋಡೋಣ ಬಾರ್ಡ್ರಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಏನೋ ಹಬ್ಬ ಅನಿಸುತ್ತೆ, ಅದು ಊರಬ್ಬ. ಸೊ ಅದ್ರದ್ದು ಲೈಟಿಂಗ್ಸ್ ಹಾಕಿದ್ದಾರೆ. ಆಲ್ರೆಡಿ ತುಂಬ ಜನ ಓಡಾಡ್ತಿದ್ದಾರೆ. 5:15 ಆಲ್ಮೋಸ್ಟ್ ಬೆಳಿಗ್ಗೆ ಆಗಿದೆ. ತುಂಬ ಜನ ಓಡಾಡ್ತಿದ್ದಾರೆ ಆಲ್ರೆಡಿ. ಸೊ ಅದೇ ಬಾರ್ಡ್ರಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಅದಕ್ಕೂ ಮುಂಚೆ ತಿಂಡಿ ಮಾಡಬೇಕು, ತುಂಬ ಹೊಟ್ಟೆ ಜೊತೆ ಇದೆ. ತಿಂಡಿ ಮಾಡಿಕೊಂಡು ಎಲ್ಲಿ ತಿಂಡಿ ಮಾಡ್ತೀವಿ ಅಂತ ತೋರಿಸ್ತೀನಿ. ತಿಂಡಿ ಮಾಡಿಕೊಂಡು ಬಾರ್ಡ್ರಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ಟೋಲ್ ರೀಚ್ ಆದ್ವಿ, ನಂಜನಗೂಡು ಟೋಲು. ಇಲ್ಲಿ ಲೋಕಲ್ ಅವ್ರಿಗೆ ಮೇ ಬಿ ಕಮ್ಮಿ ಅನ್ಸುತ್ತೆ. ಕಮ್ಮಿನಾ ಇಲ್ವಾ? ಸೇಮ್ ರೇಟ್ ಬೀಳುತ್ತಾ? ಲೋಕಲ್ ಅವ್ರಿಗೆ ಕಮ್ಮಿ ತಾನೆ? ನೋ ಲೋಕಲ್ ಟ್ಯಾರಿಫ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಯಾಕೋ ಮೌನವ್ರತ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲ. ಅದೇನಪ್ಪ, ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ, ಆಫ್ ಮಾಡಿದ ತಕ್ಷಣ ಮಾತು ಆಡ್ತಿರ್ತಾರೆ. ಆ್ಯಕ್ಚುಲಿ ನನಗಿಂತ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದೇ ಹೇಳ್ತಾ ಇರ್ತೀನಿ, ನೀವು ಯಾಕೆ ವ್ಲಾಗ್ ಶುರು ಮಾಡಬಾರ್ದು ಅಂತ.
ಸೊ ಯಾಕೋ ನಮ್ಮ ಫಾಸ್ಟ್ಯಾಗು ವರ್ಕೇ ಆಗ್ತಿಲ್ಲ. ಇವ್ರು ಬಂದಾಗೆಲ್ಲ ಇದೇ ಇದು ಈ ಟೋಲಲ್ಲಿ ಲೋಕಲ್ ಕಟ್ಟಾಗಲ್ಲ ಅದೇ ಕೇಳ್ತಾ ಇದ್ದಾರೆ ಲೋಕಲ್ ಕಟ್ಟಾಗಲ್ವಾ ಅಂತ. ಅಲ್ಲಿ ಬೋರ್ಡ್ ಹಾಕಿದ್ರು ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಯಾವ ಥರ ಧೈರ್ಯ ಇರಬೇಕು ನೋಡಿ. ಸೊ ಕಾಫಿ ಬ್ರೇಕ್. ಬೆಳಿಗ್ಗೆ ಹೊತ್ತು ಕಾಫಿ ಅಥವಾ ಹಾಲು ಕುಡಿಲಿಲ್ಲ ಅಂದರೆ ಹೋಗೋದಕ್ಕೆ ಮನ್ಸು ಬರಲ್ಲ ಅಂತ. ಸೊ ಕಾಫಿ ಬ್ರೇಕಿಗೆ ಬಂದ್ವಿ. ಅಂದರೆ ಟೋಲ್ ಆಗಿದ ತಕ್ಷಣ ಸಿಗುತ್ತೆ. ನಾನು ಕಾಫಿ ಟೀ ಏನು ಕುಡಿಯಲ್ಲ. NHAI ಹೈವೇ ನೆಸ್ಟ್ ಅಂತ ಹೆಸರು. ಸೊ ಹೊರಟ್ರು ಅವರು. ನೋಡೋಣ ನಾನು ಏನಾದ್ರು ತೊಗೊಂಬರೋಣ. ಆದರೆ ಅಲ್ಲಿ ನಾನು ಕುರ್ಕುರೆ ಚಿಪ್ಸ್ ಅದೆಲ್ಲ ತೊಗೊಳ್ಳೋಣ ಅಂದರೆ ಬಾರ್ಡ್ರು ದಾಟ್ ಆದಮೇಲೆ ಅಲ್ಲಿ ಪ್ಲಾಸ್ಟಿಕ್ ಅಲ್ಲೋ ಇಲ್ಲ. ಒಂದು ಪ್ಲಾಸ್ಟಿಕ್ ಸಿಕ್ಕಿದ್ರೆ 20 ರೂಪಾಯಿ ಫೈನ್ ಹಾಕ್ತಾರೆ. ಸೊ ಅದಕ್ಕೆ ಯಾಕಪ್ಪ ತಗೊಳ್ಳ ಬೇಡವಾ ಮನ್ಸು ಮಾಡಿ ಏನಾದರೂ ಒಂದು ತೊಗೊಂಡೇ ಬಿಡೋಣ. ಹಾಲು ಏನಾದರೂ ಕುಡಿಯೋಣ. ಬನ್ನಿ ಕುಡ್ಕೊಂಡು ಬರೋಣ. ಸೊ ಇನ್ನೂ ನನ್ನ ಹಸ್ಬೆಂಡ್ ಕುಡಿತಾನೇ ಇದ್ದಾರೆ. ಏನು ಮಾಡೋದು? ಎಷ್ಟೊತ್ತಿಗೆ ಹೋಗ್ತೀವೋ, ಎಷ್ಟೊತ್ತಿಗೆ ಬೆಳಕಾಗುತ್ತೆ ಅಂತ ಕಾಯ್ತಿದ್ದೀನಿ ನಾನು. ಆ್ಯಕ್ಚುಲಿ ಕತ್ಲಿ ಏನು ಹೋಗೋದು. ಆ್ಯಕ್ಚುಲಿ ಬೆಳಕಾದಂಗೆ ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಖಾಲಿ ರೋಡ್ ಇದ್ದಾಗ ಹೋಗೋ ಮಜಾನೇ ಬೇರೆ. ಈ ಥರ ವೆಹಿಕಲ್ಸ್ಗಳು ಶುರು ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಓಡ್ಸೋಕ್ಕೆ. ಆಮೇಲೆ ಇಲ್ಲಿ ಇವಾಗ ಬಂದ್ವಲ್ಲ ನಂಜನಗೂಡು ರೋಡು, ಈ ರೋಡು ಏರ್ಪೋರ್ಟ್ ರೋಡ್, ಮೈಸೂರು ಏರ್ಪೋರ್ಟ್ ರೋಡ್ ಕಮ್ಮಿ ಆಗುತ್ತೆ. ತಿಂಡಿ ಬೇರೆ ತಿಂದಿಲ್ಲ. ಈ TT ಅವ್ರು ಬಂದರೆ ನನಗೆ ಬೇರೆ ಭಯ ಆಗ್ತಾಯಿದೆ. ಇಲ್ಲಿ ಬೇರೆ ಈ ಸೈಡಲ್ಲಿ ಹಾಕಿದ್ದಾರೆ. ಅವ್ರು ಅಷ್ಟು ಫಾಸ್ಟಾಗಿ ಬಂದು ಟರ್ನ್ ಮಾಡೋದು ನೋಡಿದ್ರೆ ಎಲ್ಲಿ ಗಾಡಿಗೆ ಟಚ್ ಮಾಡಿಬಿಟ್ಟಾರಪ್ಪ ಅಂತ ಅನಿಸುತ್ತೆ ನೋಡಿ. ಇಲ್ಲಿ ಅವ್ರು ಹೋಗೋದು ನೋಡಿದ್ರೇ ಭಯ ಆಗುತ್ತೆ ನನಗೆ. ಟೀ ಬ್ರೇಕ್ ಆಯಿತು. ಅವ್ರದ್ದು ಮುಗೀತು. ಟೀ ಬ್ರೇಕು, ಕಾಫಿ ಬ್ರೇಕು, ಹಾಲು ಬ್ರೇಕು ಎಲ್ಲ ಮುಗೀತು. ಇವಾಗ ಮತ್ತೆ ಗಾಡಿ ಶುರು ಆಯಿತು. ನನಗಂತೂ ಹೊಟ್ಟೆ ಹಸಿತಾ ಇದೆ. ಅವರೆಲ್ಲ ಹಾಲು ಕೊಟ್ಬಿಟ್ರು. ನನಗೆ ಖಾಲಿ ಹೊಟ್ಟೆಯಲ್ಲಿ ಹಾಲು ಅದೆಲ್ಲ ಕುಡಿದ್ರೆ ಆಗಲ್ಲ. ನೀರು ಕುಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಏನಾದರೂ ಹೊಟ್ಟೆಗೆ ತಿನ್ನಬೇಕು. ಹೊಟ್ಟೆಗೆ ಏನಾದರೂ ಬಿಟ್ಬಿಟ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇನ್ನೇನು ಬೆಳಕಾಗ್ತಾ ಇದೆ. ಬೇಗ ಬೆಳಕಾಗ್ಬಿಟ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಕತ್ಲೆಯಲ್ಲಿ ಓಡಿಸೋದು ಇಷ್ಟಿಲ್ಲ. ಆದರೆ ನನ್ನ ಹಸ್ಬೆಂಡ್ಗೆ ನೈಟ್ ಡ್ರೈವ್ ತುಂಬ ಇಷ್ಟ. ನೈಟ್ ಓಡಿಸ್ಬೇಕು. ಏಕೆಂದರೆ ಜನಗಳಿರಲ್ಲ, ಆರಾಮಾಗಿ ಹೋಗ್ಬೋದು. ಅಲ್ಲಿ ಇಲ್ಲಿ ಮತ್ತೆ ಬ್ರೇಕ್ ಹಾಕೋದಿರಲ್ಲ. ಆ ಥರ ಯೋಚನೆ ಮಾಡ್ಬೇಕು. ಬ್ರೇಕ್ ಹಾಕಿದ್ರೆ ಮೈಲೇಜ್ ಬರೋಲ್ಲ. ಗಾಡಿಗೆ ತುಂಬ ನನಗಿಂತ ಫಸ್ಟ್ ವೈಫ್ ಅದು ಗಾಡಿ, ಆಮೇಲೆ ನಾನು ಸೆಕೆಂಡ್ ವೈಫು. ಆಮೇಲೆ AC ಹಾಕಿದ್ರೆ ಗಾಡಿ ತುಂಬ ಬಾಳಿಕೆ ಬರುತ್ತೆ. ವಿಂಡೋ ತೆಗಿಬೇಡ, ಗಾಡಿ ಹಿಂದೆಗಡೆ ಪುಷ್ ಆಗುತ್ತೆ. ಬರೀ ಇದೆ ಹೇಳ್ತಿರ್ತಾರೆ. ಆಮೇಲೆ ಅವ್ರು ಬಾಯ್ಬಿಟ್ರೆ ಬರೀ ಗಾಡಿ ಬಗ್ಗೆನೇ ಮಾತಾಡ್ತಿರ್ತಾರೆ. ಗಾಡಿ, ಸ್ಕೂಟರ್ ಬರೀ ಇದೆ. ಕಾರು, ಸ್ಕೂಟರು, ಲಾರಿ, ಬಸ್ಸು ಇಷ್ಟು ಬಿಟ್ರೆ ಅವ್ರು ಜಾಸ್ತಿ ಇನ್ನೇನು ಮಾತಾಡೋಣ ಅನ್ಸುತ್ತೆ. ಅವ್ರಿಗೂ ಆ್ಯಕ್ಚುಲಿ ಅದೇ ಇಷ್ಟ ನೋಡಿ. ಸೈಡ್ ಹೋಗ್ತಾರೆ. ಆ್ಯಕ್ಚುಲಿ ಅವ್ರು ಹಿಂಗಿರಲ್ಲ. ವಿಡಿಯೋ ಆನ್ ಮಾಡಿದಾಗ ಮಾತ್ರ ಹಿಂಗಿರ್ತಾರೆ. ಬಾಕಿ ಟೈಮ್ಲೆಲ್ಲ ಆರಾಮಾಗಿ ಇರ್ತಾರೆ. ಸನ್ರೈಸ್ ಆಯಿತು. ಸೊ ಬೆಳಗ್ಗೆ ಬಂದಿದೆ. ಸೂರ್ಯ ಚೆನ್ನಾಗಿ ಕಾಣ್ತಾ ಇದ್ದಾನಲ್ವ. ವೆದರು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ವೆದರು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಸ್ಟಾಪ್ ಇನ್ನೂ ನಮಗೆ ತಿಂಡಿಗೆ ಸಿಕ್ಕಿಲ್ಲ. ಹೋಟೆಲ್ಗಳು ಯಾವುದೂ ಓಪನ್ ಇರಲಿಲ್ಲ. ಹುಡುಕ್ತಾ ಇದ್ದೀವಿ ಯಾವ್ದು ಸಿಗುತ್ತೆ ಅಂತ. ಹೋಟೆಲ್ ಸಿಕ್ಕಿದ ತಕ್ಷಣ ಫಸ್ಟ್ ತಿಂಡಿ ಮಾಡಬೇಕು. ನಾನು ಹೋಟೆಲ್ ಇದೆ ಓಪನ್ ಇಲ್ಲ ಅನಿಸುತ್ತೆ. ಇಷ್ಟು ಬೇಗ ಯಾವುದೂ ಓಪನ್ ಇರಲ್ಲ. ಹುಡುಕ್ಬೇಕು, ಹುಡುಕಿ ಹೋಗ್ಬೇಕು. ಯಾವುದಾದ್ರೂ ಹೋಟೆಲ್ಗಳು ಈಗ ಡ್ರೈವರ್ಗಳು ನೈಟೆಲ್ಲ ಓಡಾಡ್ತಾರೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಅಂದರೆ ರಾತ್ರಿ ಎಲ್ಲ ಹೋಟೆಲ್ ಮಾಡಿರೋರು ಇರ್ತಾರೆ. ಸೊ ಆ ಥರದ್ದು ಯಾವುದಾದ್ರೂ ಹೋಟೆಲ್ ಹುಡುಕ್ಬಿಟ್ಟು ಹೋಗಬೇಕು. ಸೊ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಲೇಟಾಗಿ ಎದ್ದಿದ್ರೆ ಏನು ತೊಂದರೆ ಇರ್ತಿರ್ಲಿಲ್ಲ. ಒಂದು 11 ಗಂಟೆ 12 ಗಂಟೆವರೆಗೂ ತಳ್ಬೋದಾಗಿತ್ತು. ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಹೊಟ್ಟೆ ಹಶ್ವಾಗ್ತಾ ಇದೆ ಅಷ್ಟೇ.
ಹೋಟೆಲ್ ಬಂದ ತಕ್ಷಣ ಫಸ್ಟ್ ತಿಂಡಿ ಮಾಡಬೇಕು. ಫೈನಲಿ ಒಂದು ಹೋಟೆಲ್ ಸಿಕ್ಕಿದೆ. ಇಲ್ಲಿ ತಿಂಡಿ ರೆಡಿ ಇದೆಯಾ ಇಲ್ವಾ? ಇದು ರೆಡಿ ಇದೆ, ತಿಂತಾ ಇದ್ದಾರೆ. ಅಭಿರುಚಿ ವೆಜ್. ಊಟ ಮಾಡಿ ಮತ್ತೆ ವಾಪಸ್ ಬರ್ತೇನೆ. ಸಾರಿ, ತಿಂಡಿ ತಿಂದು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಸೊ ಮತ್ತೆ ಪಯಣ ಶುರುವಾಗಿದೆ. ಇತ್ತು ಗ್ರ್ಯಾಂಡ್ ಅಂತ ಯಾವುದು ಅಲ್ಲಿ ಹಿಂದೆ ಹೋಗ್ಲಿ ಬಿಡಿ, ತಿಂದಾಯ್ತು. ಸುಲ್ತಾನ್ ಬತ್ತೇರಿ ಕೇರಳ, ಇದು ಕೋಜಿಕೋಡ್. ಕೇರಳಕ್ಕೆ ಹೋಗೋ ರೋಡು ಕೋಜಿಕೋಡ್ಗೆ. ಚೆಕ್ ಪೋಸ್ಟ್ಗೆ ಬಂದ್ವಿ. ಸೊ ಕರ್ನಾಟಕ ಚೆಕ್ ಪೋಸ್ಟ್. ಇಲ್ಲೂ ಪ್ಲಾಸ್ಟಿಕ್ ಚೆಕ್ ಮಾಡ್ತಾರ. ಒಂದು ಬಾಟಲ್ ಬೇರೆ ಇದೆ, ನೋಡೋಣ ಏನು ಮಾಡ್ತಾರೆ. ಎಲ್ಲೇ ಹಾಕ್ಬಿಟ್ಟು ಹೋಗ್ಬೇಕಂತಷ್ಟು ಹಾಕ್ಸ್ತಾರೆ ಅನಿಸುತ್ತೆ. ಈಸ್ಕೊತಾ ಇದ್ದಾರೆ ಅವ್ರು. ಆಲ್ರೆಡಿ ಈಸ್ಕೊಂಡು ಒಂದು 2-3 ಎತ್ತಿಟ್ಕೊಂಡಿದ್ದಾರೆ ಅನಿಸುತ್ತೆ. ಕಾಯ್ತಾ ಇದ್ದಾರೆ. ನಮ್ಮ ಬಾಟಲಿಗೆ ಮೂವ್ ಮಾಡಿಕೊಂಡ್ರು. ವೇಸ್ಟ್ ಕೇಳ್ತಾರೆ ವೇಸ್ಟ್ ಅಂದ್ಬಿಟ್ಟು ಇದನ್ನೆಲ್ಲೇ ಕೊಡೋಕೆ ರೆಡಿ ಆಗಿದ್ದಾರೆ. ಇಷ್ಟು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದೊಂಥರ ಒಳ್ಳೇದು. ಸೊ ಬಾಟಲ್ ಕೊಟ್ವಿ. ಬಂಡೀಪುರ ಸಂರಕ್ಷಣಾ. ಇಲ್ಲಿಂದ ಚೆನ್ನಾಗಿರುತ್ತೆ. ಅಲ್ಲಿ ಇಲ್ಲಿ ಪ್ರಾಣಿಗಳು ಕಾಣ್ತಿರುತ್ತೆ. ಅಂದರೆ ನಾನು ಒಂದ್ಸಲನೂ ಹುಲಿ ಗಿಲಿ ಆ ಥರದ್ದೆಲ್ಲ ನೋಡಿಲ್ಲ. ಒಂದ್ಸಲ ಆನೆ ನೋಡಿದ್ದೀವಿ. ಆಮೇಲೆ ನವಿಲು ಮತ್ತು ಜಿಂಕೆ ತುಂಬ ಇಲ್ಲಿ. ಸೊ ಈ ಥರ ಸಿಂಹ, ಹುಲಿ ಆ ಥರದ್ದೆಲ್ಲ ನಾವು ನೋಡಿಲ್ಲ.
ಕರ್ನಾಟಕ ತಮಿಳ್ನಾಡುಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇವಾಗೆಲ್ಲ ನಮ್ಮ ಮೊಬೈಲ್ಗೆ ಬರುತ್ತೆ ಮೆಸೇಜು. ಮಧುಮಲೈ ಫಾರೆಸ್ಟ್. ನಾವು ಇಷ್ಟೊತ್ತವರೆಗೂ ಬಂದಿದ್ದು ಬಂಡೀಪುರ, ಇವಾಗ ಹೋಗ್ತಿರೋದು ಮಧುಮಲೈ. ಸೊ ಇಲ್ಲೂ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಇರುತ್ತೆ, ನೋಡೋಣ. ಸೊ ಇನ್ನೇನು ಊಟಿ ರೀಚ್ ಆದ್ವಿ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಂದರೆ ಪಾರ್ಟ್ 2 ಅಲ್ಲಿ ಊಟಿಯಲ್ಲಿ ಏನೇನು ನೋಡಿದ್ವಿ ಏನು ಅಂತ ಅದರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.